ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೂ ಗೊತ್ತು ಅದು. ಸೊ ಲೆಟ್ ಸಿ, ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಇದು ಅಥವಾ ಒನ್ ಸೈಡೆಡ್ ಲವ್ ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಈ ಪರ್ಸನ್ ಇದ್ದಾರೆ. ಸೊ ನಿಮಗೆ ಒನ್ ಥಿಂಗ್ ಅರ್ಥ ಮಾಡ್ಕೋಬೇಕು, ಇವರೇ ಒಂದು ರೈಟ್ ಪರ್ಸನ್ನ, ಇವರು ನಿಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್, ಇವರು ನಿಮ್ಮ ಸೋಲ್ಮೇಟ್ ಕನೆಕ್ಷನ್. ಸೊ ಈ ತರ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಲೆಟ್ ಸಿ ಈ ಒಂದು ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿ ಕೊಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ ಸಿ ಗೈಸ್ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಐ ಹೋಪ್ ಒಂದು ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇದ್ದಾರೆ. ಡಸಂಟ್ ಮ್ಯಾಟರ್ ಇವರು ನಿಮ್ಮ ಯಾರೋ ಒಬ್ರು ಹೊಸೊಬ್ರೆ ಆಗ್ಬೇಕಂತ ಇಲ್ಲ, ನಿಮ್ಮ ಎಕ್ಸ್ ಪಾರ್ಟ್ನರ್ನ ಕೂಡ ನೀವು ತಲೆಯಲ್ಲಿ ಇಟ್ಕೋಬಹುದು. ಜಸ್ಟ್ ರೀಚೆಕ್ ಮಾಡೋದು, ಲೈಕ್ ಏನಾದ್ರು ಸಮಥಿಂಗ್ ಸ್ಪೆಷಲ್ ಇತ್ತ ನಿಮ್ಮಿಬ್ರು ಮಧ್ಯದಲ್ಲಿ, ಆರ್ ಜಸ್ಟ್ ಕ್ಯಾಶುವಲ್ ರಿಲೇಶನ್ಶಿಪ್ ಆಗಿರ್ತಾ ಇದು, ಯಾಕೆ ಅವ್ರು ಬಂದು ನಿಮ್ಮ ಲೈಫಲ್ಲಿ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿನ ಕೊಡೋಣ. ಲೆಟ್ಸ್ ಸಿ ಗೈಸ್, ಆಕಲ್ ಡೆಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. Okay, one message. Whoa, look at this. There is a soulmate card right in front of us. Soulmate card, soulmate ಅಂದ್ರೆ ಏನು ಅಂತ ಫಸ್ಟ್ ನಿಮ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೋಲ್ಮೇಟ್ಸ್ ಅಂತ ನಾವು ಯಾರನ್ನ ಹೇಳ್ತೀವಿ ಅಂದ್ರೆ, ಒಂದು ಪರ್ಸನ್ ಅವ್ರ ಕಂಪನಿ ಇದ್ರೆ ಅಂದ್ರೆ ಅವ್ರ ಜೊತೆ ನಾವು ಇದ್ರೆ ಒಂದು ಕಂಫರ್ಟ್ ಫೀಲ್ ಸಿಗುತ್ತೆ ನಮಗೆ. ಆ ಒಂದು ಇವಾಗ ನಮ್ಮ ಓನ್ ಲೈಕ್ ಪೇರೆಂಟ್ಸ್ ಜೊತೆ ಇರ್ಬೇಕಾದ್ರೆ ನಾವ್ ಎಷ್ಟು ಮಟ್ಟಿಗೆ ಕಂಫರ್ಟ್ ಫೀಲ್ ಮಾಡ್ತೀವಿ, ರೈಟ್? ಆ ತರ ಒಂದು ಕಂಫರ್ಟ್ ಝೋನ್ ಅವ್ರ ಜೊತೆ ನಿಮಗೆ ಸಿಗುತ್ತೆ. ಅಂಡ್ ನೀವು ನಿಮ್ಮ ಇನ್ಸೆಕ್ಯೂರಿಟೀಸ್ ಬಗ್ಗೆ ಏನೇ ಹೇಳ್ಕೊಳ್ಳೋದಿದ್ರು ಅವ್ರ ಜೊತೆ ಹೇಳ್ಕೋಬೇಕಾದ್ರೆ ನೀವು ಡಬಲ್ ಥಿಂಕ್ ಮಾಡಲ್ಲ. ಇನ್ನೊಂದ್ಸತಿ ಅವ್ರಿಗೆ ಹೇಳ್ಬೇಕಾ ನಾನು, ಅವ್ರ ಇದನ್ನ ಯಾವ ತರ ತಗೋಬಹುದು, ಅವ್ರೇನಾದ್ರು ನನ್ನ ಮೇಲೆ ಜಡ್ಜ್ ಮಾಡಕ್ ಶುರು ಮಾಡಿದ್ರೆ. ಫಾರ್ ಎನ್ ಎಕ್ಸಾಂಪಲ್, ನಿಮಗೊಂದಷ್ಟು ಇನ್ಸೆಕ್ಯೂರಿಟೀಸ್ ಇರುತ್ತೆ. ಯುನೋ ಸಮ್ಟೈಮ್ಸ್ ಇನ್ಸೆಕ್ಯೂರಿಟೀಸ್ ಯಾವಾಗ ಬರುತ್ತೆ, ಏನೋ ಒಂದು ಲೈಕ್ ಎನಿಥಿಂಗ್, ಲುಕ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಹೈಟ್ ಬಗ್ಗೆ ಆಗಿರ್ಬೋದು, ನಿಮ್ ನೋಡೋ ನಿಮ್ಮ ಫೇಸ್ ಬಗ್ಗೆ ಸಮಥಿಂಗ್, ಏನಾದ್ರು ಒಂದು ಇನ್ಸೆಕ್ಯೂರಿಟೀಸ್ ಇರುತ್ತೆ ನಿಮಗೆ. ಅದನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಸ್ಯಾಲರಿ ಬಗ್ಗೆನೇ ಇರ್ಬೋದು, ರೈಟ್? ಅಥವಾ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ, ರೈಟ್? ಸೊ ನಿಮಗೆ ಒಂಥರ ಏನೋ ಒಂದು ಇನ್ಸೆಕ್ಯೂರಿಟೀಸ್ ಇರುತ್ತೆ, ಬಟ್ ಅದನ್ನ ನಿಮ್ ಪೇರೆಂಟ್ಸ್ ಜೊತೆ ಹೇಳ್ಕೊಳಕ್ಕೆ ನೀವು ಅಷ್ಟೊಂದು ಅನ್ಕಂಫರ್ಟೇಬಲ್ ಫೀಲ್ ಮಾಡಲ್ಲ. ಬಟ್ ಈ ಪರ್ಸನ್ ಜೊತೆ ಹೇಳ್ಕೊಳ್ಳೋದಕ್ಕೆ ಎವ್ರಿ ಟೈಮ್ ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ರಿ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್, ನೀವು ಮಾತ್ರ ಅಲ್ಲ, ಈವನ್ ಆ ಪರ್ಸನ್ ಕೂಡ ನಿಮ್ ಜೊತೆ ಏನೇ ಶೇರ್ ಮಾಡ್ಕೊಳ್ಳೋದಿದ್ರು ಏನು ಸೆಕೆಂಡ್ ಥಾಟ್ ಕೊಡ್ತಾ ಇರ್ಲಿಲ್ಲ. ನೀವು ಜಡ್ಜ್ ಮಾಡ್ಬಿಡ್ತೀರಾ. ಇಟ್ ವಾಸ್ ಲೈಕ್ ವಾಟರ್ ತರ, ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಿಮ್ಮ ಒಂದು ಬಾಂಡಿಂಗ್ ಇತ್ತು. ಫ್ಯಾಮಿಲಿಗಿಂತ ಜಾಸ್ತಿನೇ ಅಂತ ಹೇಳ್ಬೋದು ಅಂತ ಒಂದು. ಬಿಕಾಸ್ ಫ್ಯಾಮಿಲಿಯಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಏಜ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ನಾವೇನೋ ಥಿಂಕ್ ಮಾಡ್ತಾ ಇರ್ತೀವಿ, ನಮ್ಮ ಅಪ್ಪ ಅಮ್ಮ ಇನ್ನೇನೋ ಥಿಂಕ್ ಮಾಡ್ತಾ ಇರ್ತಾರೆ, ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅದೇ ನಮ್ಮ ಒಂದು ಏಜ್ ಸೇಮ್ ಏಜ್ ಇರ್ಬೇಕಾದ್ರೆ ಅವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನೂ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮಿಬ್ರು ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಇವಾಗ ಮೂವೀಸ್ ಅಲ್ಲೂ ನೋಡಿರ್ತೀರಾ ನೀವು, ಏನೋ ನಿಮ್ಮ ಪಾರ್ಟ್ನರ್ ನೆನಪಿಸ್ಕೊಂಡಿದ್ ಕೂಡಲೇ ಅಥವಾ ಆ ಪರ್ಸನ್ ನೆನಪಿಸ್ಕೊಂಡಿದ್ ಕೂಡಲೇ ನೀವ್ ಎಲ್ಲೋ ಇರ್ತೀರಾ, ಒಂದಷ್ಟು 10 ಕಿಲೋಮೀಟರ್ ದೂರ ಇರ್ತೀರಾ, ಬಟ್ ಸ್ಟಿಲ್ ನಿಮಗೆ ಒಂಥರ ರಿಯಲೈಸ್ ಆಗೋದು, ಓಕೆ ನೆನ್ಸ್ಕೊಂತ ಇರ್ಬೋದೇನೋ ಈ ಪರ್ಸನ್. ಸೊ ಈ ತರ ಒಂದು ತಲೆಗೆ ಬರೋದು. ಸೊ ದಿಸ್ ಇಸ್ ಹೌ ಸೋಲ್ಮೇಟ್ಸ್ ಆರ್. ಅಂದ್ರೆ ದೇರ್ ಇಸ್ ಒನ್ ಇನ್ವಿಸಿಬಲ್, ಅಂದ್ರೆ ಕಾಣಿಸದೆ ಇಲ್ದಿರೋ ಒಂದು ಹಗ್ಗ ನಿಮ್ಮಿಬ್ರು ಮಧ್ಯ ಅಂಟ್ಕೊಂಡಿರುತ್ತೆ, ರೈಟ್? ಅದೆಲ್ಲಿ ಹೋದ್ರೂ ಅದು ಕನೆಕ್ಟ್ ಆಗಿರುತ್ತೆ, ಅದು ನಮಗೆ ಕಾಣಿಸಲ್ಲ ಅಷ್ಟೇ. ಐ ಫೀಲ್ ಈವನ್ ದೋ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂನು ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ನಿಮ್ಮಿಬ್ರು ಮಧ್ಯ. ಅಂಡ್ ನೀವೆಷ್ಟೇ ದೂರ ಹೋದ್ರು ಈ ಪರ್ಸನ್ ಇಂದ ಒಂದಲ್ಲ ಒಂದಿನ, ಒಂದಲ್ಲ ಒಂದು ವರ್ಷ ನೀವು ವಾಪಸ್
ಕನೆಕ್ಟ್ ಅಥವಾ ರೀಕನೆಕ್ಟ್ ಆಗ್ಲೇಬೇಕು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ನಾನಂತೂ ಇದನ್ನ ನೋಡ್ಬಿಟ್ಟು ಪುಲ್ ಮಾಡಿದಲ್ಲ, ಇದಾಗೆ ಬಂದದ್ದು ಈ ಒಂದು ಕಾರ್ಡ್. ಸೊ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಒಂದು ಲಾಂಗ್ ಲಾಸ್ಟಿಂಗ್ ಬಾಂಡ್ ಈ ಪರ್ಸನ್ ಜೊತೆ ಇದೆ. ನಾಟ್ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ ಈ ಪರ್ಸನ್ ಮೇಲೆ, ಜಸ್ಟ್ ನೋಡ್ಬಿಟ್ಟು ಅಟ್ರಾಕ್ಟ್ ಆಗಿರೋದಲ್ಲ, ಆಸ್ ಅ ಫ್ರೆಂಡ್ ಆಗೋಲ್ಲ. ದಿಸ್ ಸಮಥಿಂಗ್ ಸ್ಪೆಷಲ್. ಇವಾಗ ನಾವೇ ನಮ್ಮ ಮನೆ ಪೆಟ್, ನಾವೇ ಸಾಕಿರೋ ಪೆಟ್, ನಾಯಿ, ಬೆಕ್ಕು, ಲೈಕ್ ಆ ಬಾಂಡ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಡ, ಆಟೋಮೆಟಿಕ್ ಆಗಿ ಆ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮಿಬ್ರು ಮಧ್ಯೆ ಕ್ರಿಯೇಟ್ ಆಗಿದ್ದು ಈ ತರ ಒಂದು ಬಾಂಡ್. ನೀವ್ ಇವ್ರನ್ನ ಎಷ್ಟೇ ಮರಿತೀನಿ, ಎಷ್ಟೇ ನಾನು ಮುಂದುವರಿತೀನಿ ಅಂತ ಏನೇ ಮಾಡಿದ್ರು, ಮೇ ಬಿ ಇಂಥ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಇಂಥ ಒಂದು ಪರ್ಫೆಕ್ಟ್ ಪರ್ಸನ್ ನೀವು ಇನ್ನೊಂದು ಪರ್ಸನ್ ಅಲ್ಲಿ ನೋಡಲ್ಲ. ಮೇ ಬಿ ಚಾನ್ಸಸ್ ವೆರಿ 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 ಲೆಸ್. ಇವಾಗ ಒಬ್ರನ್ನ ಬ್ಯಾಲೆನ್ಸ್ ಮಾಡಕ್ ಇನ್ನೊಬ್ರ ಕೈಲಿ ಆಗತ್ತೆ ಅಂತಾರಲ್ವಾ, ದಟ್ ಈಸ್ ದಿಸ್ ಪರ್ಸನ್. ಮೇ ಬಿ ನಿಮಗೆ ಬ್ಲ್ಯಾಕ್ ಇಷ್ಟ ಅಂದ್ರೆ ಅವ್ರಿಗೆ ವೈಟ್ ಇಷ್ಟ, ಬಟ್ ದ ಗುಡ್ ಪಾರ್ಟ್ ಇಸ್ ಬ್ಲ್ಯಾಕ್ ಅಂಡ್ ವೈಟ್ ಮೇಕ್ಸ್ ದ ಬೆಸ್ಟ್ ಪೇರ್ ಅಲ್ವಾ. ಇಟ್ ಈಸ್ ಲೈಕ್ ದಟ್. ನಿಮ್ಮಿಬ್ರು ಮಧ್ಯೆ ಒಂದು ಕಂಪ್ಯಾಟಿಬಿಲಿಟಿನೂ ಬೆಸ್ಟ್ ವೇಯಲ್ಲಿ ಇತ್ತು, ಅಂಡರ್ಸ್ಟ್ಯಾಂಡಿಂಗು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಅಂಡ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇನ್ ಕೇಸ್ ನೀವಿಬ್ರು ಇನ್ನೂ ಕಾನ್ವರ್ಸೇಷನ್ ಸ್ಟಾರ್ಟೇ ಮಾಡಿಲ್ಲ, ಒಂದು ಡೀಪ್ ಕಮ್ಯುನಿಕೇಶನ್ ಸ್ಟಾರ್ಟೇ ಮಾಡಿಲ್ಲ ಅಂತ ಅಂದ್ರೆ, ಐ ಫೀಲ್ ಸ್ಲೋ ಆಗಾದ್ರೂ ಸರಿ ನಿಮ್ಮಿಬ್ರು ಮಧ್ಯೆ ಒಂದು ವೆರಿ 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 ಪೊಟೆನ್ಷಿಯಲ್ ಕನೆಕ್ಷನ್ ಕ್ರಿಯೇಟ್ ಆಗತ್ತೆ, ವಿತೌಟ್ ಎನಿ ಡೌಟ್. ಬ್ಯೂಟಿಫುಲ್. ಸ್ಟಾರ್ಟಿಂಗೇ ರೀಡಿಂಗ್ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಟ್ವಿನ್ ಫ್ಲೇಮ್ಸ್ ಅಲ್ವಾ, ತುಂಬಾ ಜನ ಟ್ವಿನ್ ಫ್ಲೇಮ್ಸ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ಇರ್ತಾರೆ. ಟ್ವಿನ್ ಫ್ಲೇಮ್ಸ್, ಐ ಡೋಂಟ್ ಥಿಂಕ್ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಪರ್ಸನ್ ನಿಮ್ಮ ಟ್ವಿನ್ ಫ್ಲೇಮ್ ಪರ್ಸನ್ ಅಂತ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ ಈಸ್ ಮೋರ್ ದೆನ್ ಟ್ವಿನ್ ಫ್ಲೇಮ್ ಅಂತ ಅನ್ಬೋದು. ಬಿಕಾಸ್ ಟ್ವಿನ್ ಫ್ಲೇಮ್ಸ್ ಯಾರೆಲ್ಲ ಇರ್ತಾರಲ್ವಾ, ಅವರು ಮ್ಯಾರೇಜ್ಗೆನೆ ಎಂಡ್ ಅಪ್ ಆಗ್ತಾರೆ, ಫಾರ್ ಎವರ್ ಇರ್ತಾರೆ ಅಂತ ನಾನು ಕನ್ಫರ್ಮ್ ಕೊಡಲ್ಲ ಟ್ವಿನ್ ಫ್ಲೇಮ್ ಕನೆಕ್ಷನ್ಸ್ಗೆ. ಬಟ್ ಸೋಲ್ಮೇಟ್ ಕನೆಕ್ಷನ್ಸ್ಗೆ ಡೆಫಿನೆಟ್ಲಿ ನಾನು ಕನ್ಫರ್ಮೇಶನ್ ಕೊಡ್ತೀನಿ. ಈ ಒಂದು ಪರ್ಸನ್ ನಿಮ್ ಲೈಫಲ್ಲಿ 1-2 ವರ್ಷ ಇರೋದಕ್ಕಲ್ಲ, ಮೇ ಬಿ ನಿಮ್ಮ ಟಿಲ್ ದ ಎಂಡ್ ಆಫ್ ಯುವರ್ ಲೈಫ್ ಈ ಪರ್ಸನ್ ನಿಮ್ ಲೈಫಲ್ಲಿ ಇರ್ತಾರೆ. ಅಟ್ಲೀಸ್ಟ್ ಎಮೋಷ್ನಲಿ ಅಟ್ಲೀಸ್ಟ್ ಕನೆಕ್ಟ್ ಆಗಿರ್ತಾರೆ. ದಿನ ಕಾಲು ಮೆಸೇಜ್ ಮಾಡ್ಬೇಕನ್ನೋದೇ ಇಲ್ಲ, ಎವ್ರಿ ಡೇ ನಿನ್ನ ನೆನೆಸ್ಕೊಂಡೇ ಇರ್ಬೇಕು ಅಂತ ಇಲ್ಲ. ದೇರ್ ಇಸ್ ಅ ಬಾಂಡಿಂಗ್ ಆಲ್ರೆಡಿ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಲೆಟ್ಸ್ ಸಿ ನಿಮಗೆ ಇನ್ನೂ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ದೇರ್ ಈಸ್ ಟೂ ಆಫ್ ಸ್ವರ್ಡ್ಸ್ ರಿವರ್ಸ್. ಐ ಫೀಲ್ ಈ ಒಂದು ಪರ್ಸನ್ ಇವಾಗ ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತಾ ಇಲ್ಲ, ಬಟ್ ಇವಾಗ ನಿಮ್ ಜೊತೆ ಸ್ವಲ್ಪ ಬೆಟರ್ ಆಗಿ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾನು ಏನ್ ನೋಡ್ತೀನಿ, ಪಾಸ್ಟ್ ಸಿಚುವೇಶನ್ ಅಂತ ಬಂದ್ರೆ, ಲೆಟ್ ಮಿ ಪುಲ್ ಒನ್ ಕಾರ್ಡ್. ಪಾಸ್ಟ್ ಸಿಚುವೇಶನ್, 3 ಆಫ್ ಸ್ವರ್ಡ್ಸ್. ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಯಾರೋ ಒಬ್ರು ಹರ್ಟ್ ಆಗಿದ್ರು, ಇದರಲ್ಲಿ ನೀವೇ ಇರ್ಬೋದು. ಏನೋ ಒಂದು ವಿಚಾರದಿಂದ ಕ್ಲಾಶ್ ಆಗಿತ್ತು, ಏನೋ ಒಂದು ವಿಚಾರದಿಂದ ಬೇಜಾರಾಗಿತ್ತು ನಿಮಗೂ ಕೂಡ. ಇಟ್ಸ್ ನಾಟ್ ದಟ್ ಅವ್ರಿಗೆ ಮಾತ್ರ ಅಲ್ಲ, ಮಾತುಕತೆ ನಿಂತೋಗಿತ್ತು, ಒಂದು ಥರ್ಡ್ ಪರ್ಸನ್ ಇಂದ ಆಗಿರ್ಬೋದು ಈ ಒಂದು ಬಾಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಯಾ ಡೆಫಿನೆಟ್ಲಿ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇತ್ತು, ಅಥವಾ ಯಾರೋ ಒಬ್ರು ಹೊರಗಡೆ ಅವ್ರ ಮಾತು ಕೇಳೋದು, ಹೊರಗಡೆ ಯಾವುದೋ ಫ್ರೆಂಡ್ ಆಗಿರ್ಬೋದು ಬಂದ್ಬಿಟ್ಟು ಇಂಟರ್ಫಿಯರ್ ಮಾಡೋದು ಈ ಒಂದು ರಿಲೇಶನ್ಶಿಪ್ ಅಲ್ಲಿ, ಇದೆಲ್ಲ ಜಾಸ್ತಿನೇ ಆಗಿತ್ತು ಅಂತಾನೆ ಹೇಳ್ಬೋದು. ಒಂದು ಮಾತುಕತೆ ಅನ್ನೋದು ನಿಂತೋಗ್ಬಿಟ್ಟಿತ್ತು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾರೆ, ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಆಲ್ರೆಡಿ, ಸೆಪರೇಷನ್ ಅಲ್ಲಿ ಇದ್ದೀರಾ ಆಲ್ರೆಡಿ ಅನ್ನಿಸ್ತಾ ಇದೆ. ಮೇ ಬಿ ನಿಮಗೆ ಗೊತ್ತಾಗ್ಬೇಕು ಅವ್ರು ವಾಪಸ್ ಬರ್ತಾರಾ, ಏನಾದ್ರು ಸ್ಪೆಷಲ್ ಬಾಂಡಿಂಗ್ ಇದೆಯಾ ಅಂತ. ಡೆಫಿನೆಟ್ಲಿ ಎಸ್, 101% ಈ ಪರ್ಸನ್ ವಾಪಸ್ ಬರ್ತಾರೆ. ಈ ಪರ್ಸನ್ನೇ ಬರ್ಲಿ ಅಂದ್ರೆ ಯೂನಿವರ್ಸೇ ನಿಮ್ಮಿಬ್ರನ್ನ ಮತ್ತೆ ಕನೆಕ್ಟ್ ಮಾಡ್ಸುತ್ತೆ. ಸೊ ನಾನು ಅದೇ ಹೇಳ್ತಾ ಇದೀನಲ್ಲ, ಇನ್ವಿಸಿಬಲ್ ರೋಪ್ ಅನ್ಬೋದು, ಒಂದು ಹಗ್ಗ. ಆಲ್ರೆಡಿ ಇನ್ವಿಸಿಬಲ್ ಆಗಿ ನೀವು ಕನೆಕ್ಟ್ ಆಗೋಗ್ಬಿಟ್ಟಿದ್ದೀರಾ, ಅದನ್ನ ನೀವು ಎಷ್ಟೇ ದೂರ ಹೋದ್ರು ಡೆಫಿನೆಟ್ಲಿ ಅದು ಡಿಸ್ಕನೆಕ್ಟ್ ಅಂತೂ ಆಗಲ್ಲ. ಐ ಫೀಲ್ ಈ ಪರ್ಸನ್ ಇವಾಗ ರೀಸೆಂಟ್ ಆಗಿ ಓಪನ್ ಅಪ್ ಆಗ್ತಾ ಇದ್ದಾರೆ, ಅಥವಾ ರೀಸೆಂಟ್ ಆಗಿ ನಿಮ್ ಬಗ್ಗೆ ಸ್ವಲ್ಪ ಇಷ್ಟ ದಿನ ಓಕೆ ಇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ ಬೇಡ, ನನಗೆ ಈ ಪರ್ಸನ್ ಇಂಪಾರ್ಟೆಂಟ್ ಅಲ್ಲ, ಈ ಪರ್ಸನ್ ಮಾತು ನಾನು ಯಾಕೆ ಕೇಳ್ಬೇಕು ಅಂತ ಈ ತರ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬಟ್ ಇವಾಗ ಐ ಫೀಲ್ ಆ ಒಂದು ಸೈಲೆಂಟ್, ಕಂಪ್ಲೀಟ್ಲಿ ಬ್ಲಾಕ್ ಕೂಡ ಮಾಡಿದ್ರು. ಡೆಫಿನೆಟ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದಾರೆ ನಿಮ್ನ ಬ್ಲಾಕ್ ಕೂಡ ಮಾಡಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ
ಇವಾಗಿನ ರಿಲೇಶನ್ಶಿಪ್ ತಗೊಂಡ್ರೆ ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ ಸೋಷಿಯಲ್ ಮೀಡಿಯಾ ಅಲ್ವಾ. ಸೊ ದಟ್ಸ್ ವೈ ಅದೇ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಂಡ್ರೆ ಬ್ಲಾಕ್ ಮಾಡಿದ್ದಾರೆ, ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮೊಂದು ಕಮ್ಯುನಿಕೇಶನ್. ದ ಥಿಂಗ್ ಈಸ್, ಎಲ್ಲ ನಿಮ್ಮ ಮೆಸೇಜಸ್, ಎಲ್ಲ ನಿಮ್ಮ ಕಾಲ್ಸ್, ಎಲ್ಲದು ನೋಟಿಫಿಕೇಶನ್ ಅಲ್ಲಿ ನೋಡ್ತಾ ಇದ್ದಾರೆ. ಇಂಟೆನ್ಷನಲಿ ನಿಮ್ನ ಬ್ಲಾಕ್ ಔಟ್ ಮಾಡ್ತಾ ಇದ್ದಾರೆ, ಇಂಟೆನ್ಷನಲಿ ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲದನ್ನು ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಮೆಸೇಜಸ್ ಕೂಡ ನೋಡ್ತಾ ಇದ್ದಾರೆ, ದಟ್ ಈಸ್ ಫಾರ್ ಶೋರ್. ಸೊ ಲೆಟ್ಸ್ ಸಿ, ಲುಕ್ ಎಟ್ ದಿಸ್ 7 ಆಫ್ ಪೆಂಟಕಲ್ಸ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಈ ಪರ್ಸನ್. ಅಂದ್ರೆ ಮೇ ಬಿ ತುಂಬಾ ಜನದ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಲೈಕ್ ಓಕೆ, ಈ ತಿಂಗಳು ಏನು ಪ್ಲಾನ್ ಮಾಡಿಲ್ಲ ಅಂದ್ರೆ ಮೇ ಬಿ ನೆಕ್ಸ್ಟ್ ತಿಂಗಳು ಪ್ಲಾನ್ ಮಾಡ್ಬೋದು. ಕಂಪೇರ್ ಮಾಡ್ತಾ ಇರ್ಲಿಲ್ಲ ಇವರು. ಡೆಫಿನೆಟ್ಲಿ ಇನ್ನೊಬ್ರು ರಿಲೇಶನ್ಶಿಪ್ ಕಂಪೇರ್ ಮಾಡ್ಕೊಂಡು, ಓಕೆ ನನ್ನ ಹುಡುಗ ನನ್ನ ಹುಡುಗಿ ಏನು ಮಾಡ್ತಾ ಇಲ್ಲ ನನಗೆ, ಈ ತರ ಎಲ್ಲ ಏನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಬಟ್ ಮೇ ಬಿ ನಿಮಗೆ ಟೈಮ್ ಕೊಡೋಷ್ಟು ಕೊಟ್ರು. ಲೈಕ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಒನ್ ಥಿಂಗ್. ಅಂಡ್ ತುಂಬಾ ವೆಯ್ಟ್ ಕೂಡ ಮಾಡಿದ್ರು. ಬಟ್ ಯಾವಾಗ ಅವ್ರಿಗೆ ರಿಯಲೈಸೇಷನ್ ಆಯ್ತು, ಏನೋ ರಿಲೇಶನ್ಶಿಪ್ ಅಲ್ಲಿ ರಾಂಗ್ ಇದೆ, ನನಗೆ ಒಂದು ಫುಲ್ಫಿಲ್ ಆಗ್ತಾ ಇಲ್ಲ, ನಾನು ಇಷ್ಟ ದಿನ ವೆಯ್ಟ್ ಮಾಡಿದೆ, ನಾನು ಎಫರ್ಟ್ ಹಾಕಿದ್ದೀನಿ, ನನ್ನ ಎಫರ್ಟಿಗೆ ಇಲ್ಲಿ ಬೆಲೆ ಸಿಕ್ಕಿಲ್ಲ, ಈ ತರ ಇವರಿಗೆ ಫೀಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ದ ಥಿಂಗ್ ಈಸ್, ಈ ಒಂದು 7 ಆಫ್ ಪೆಂಟಕಲ್ಸ್ ಯಾವಾಗ ಬರುತ್ತೆ ಗೊತ್ತಾ? ಇದೊಂದು ಪರ್ಸನ್ ಗಿಡ ಬೆಳೆಸ್ತಾ ಇರ್ತಾನೆ, ತುಂಬಾ ವರ್ಷಗಳಿಂದ ನೀರ್ ಹಾಕ್ತಾನೆ ಇರ್ತಾನೆ. ಬಟ್ ಗಿಡ ತುಂಬಾ ಸ್ಲೋ ಆಗಿ ಬೆಳೀತಾ ಇರುತ್ತೆ. ಬಟ್ ಈ ಒಂದು ಪೇಷಂಟ್ಲಿ ವೆಯ್ಟ್ ಮಾಡ್ತಾ ಇರೋ ಕಾರ್ಡ್ ಇದು. ಸೊ ಯಾರೆಲ್ಲ ಟ್ಯಾರೋ ಕಲಿತಾ ಇದ್ದೀರಾ, ದಿಸ್ ಇಸ್ ದ ಆಕ್ಚುಯಲ್ ಮೀನಿಂಗ್. ಬಟ್ ಈ ಒಂದು ಸಿಚುವೇಶನ್ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಅವರಿಗೆ ಒಂದು ಫೀಲ್, ಅಂದ್ರೆ ನಾನು 100% ಕೊಟ್ಟೆ, ನಾನು ವೆಯ್ಟ್ ಕೂಡ ಮಾಡಿದೆ, ಬಟ್ ನಿಮ್ ಸೈಡ್ ಇಂದ ಅಷ್ಟೇ ಎಫರ್ಟ್ ನೋಡ್ತಾ ಇಲ್ಲ. ಲೈಕ್ ಆ ಎಫರ್ಟ್ ಎಲ್ಲ ವೇಸ್ಟ್ ಆಗಿದೆ, ಆ ತರ ಫೀಲ್ ಅವ್ರಿಗೆ ಇವಾಗ ಆಗ್ತಾ ಇದೆ. ಇಟ್ಸ್ ಲೈಕ್ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು ನಿಮ್ ಬಗ್ಗೆ, ಅದೆಲ್ಲ ಒಂಥರ ಮಣ್ಣಾಗ್ಬಿಡ್ತಲ್ಲ, ಆ ತರ ಒಂದು ಥಾಟ್ಸ್ ಅವರ ಮೈಂಡ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಜನ ಬೇರೆ ಹೊರಗಡೆ ಅವ್ರ ಜನ, ಲೈಕ್ ಫ್ರೆಂಡ್ಸ್ ಆಗಿರ್ಬೋದು, ಬೇಡ್ದಿರೋ ಒಂದಷ್ಟು ಜನರು ಬಂದ್ಬಿಟ್ಟು ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಗ್ಯಾಪ್ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಇವರು, ದಟ್ ಈಸ್ ಫಾರ್ ಶೋರ್. ಇವಾಗ ಯಾವ ತರ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂದ್ರೆ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಇನ್ನೂ ಈ ಒಂದು ಇನ್ಫ್ಯಾಕ್ಟ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂ ಇನ್ನೂ ಕನ್ಕ್ಲೂಷನ್ ಬಂದಿಲ್ಲ. ಇವ್ರು ನನಗ್ ಬೇಡವೇ ಬೇಡ ಆ ತರ ಅವ್ರ ತಲೆಯಲ್ಲಿ ಇಲ್ಲ. ಇಟ್ ಈಸ್ ಜಸ್ಟ್ ದಟ್ ನೋಡೋಣ, ಏನಾದ್ರು ಎಫರ್ಟ್ ಹಾಕ್ತಾರ ನೋಡೋಣ, ಮತ್ತೆ ಇವರು ಆಕ್ಟಿವ್ ಆಗ್ತಾರ, ಮತ್ತೆ ಇವ್ರು ನನ್ನ ಅಪ್ರೋಚ್ ಮಾಡ್ತಾರ, ಮತ್ತೆ ಇವರಿಗೆ ಈ ಕನೆಕ್ಷನ್ ಇಂಪಾರ್ಟೆಂಟ್ ಆಗುತ್ತಾ, ಈ ತರ ಎಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಟೋಟಲಿ ಅಪ್ ಟು ಯು ಹೆಂಗ್ ತಗೊಂಡ್ ಹೋಗ್ತೀರಾ ಅಂತ. ಐ ಫೀಲ್ ಎಲ್ಲೋ ಒಂದ್ ಕಡೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇತ್ತು, ನಾನು ತುಂಬಾ ವೆಯ್ಟ್ ಮಾಡಿದೆ, ಅವರು ನಂಗೆ ಹೇಳಲಿಲ್ಲ. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ನೀವಿನ್ನೂ ನಿಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ದಿಸ್ ಇಸ್ ಹೈ ಟೈಮ್ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಈ ಪರ್ಸನ್ ನ. ಬಿಕಾಸ್ ಇನ್ ಕೇಸ್ ನೀವೇನಾದ್ರು ತುಂಬಾ ವರ್ಷಗಳಿಂದ, ತುಂಬಾ ತಿಂಗಳಿಂದಾನೇ ನೀವಿಬ್ರು ಒಬ್ರಿಗೊಬ್ರು ಗೊತ್ತು, ಬಟ್ ಸ್ಟಿಲ್ ನೀವಿನ್ನೂ ಅವ್ರ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಫೀಲಿಂಗ್ಸ್ ಅಂದ್ರೆ, ಮೇ ಬಿ ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮ್ ಕಡೆಯಿಂದ ಏನೋ ಒಂದು ವಿಷಯನ ವೆಯ್ಟ್ ಮಾಡ್ತಾ ಇದ್ದಾರೆ, ಏನೋ ಒಂದು ಸಿಚುವೇಶನ್ ಬಗ್ಗೆ ಕೇಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಓಪನ್ ಅಪ್ ಆಗ್ಬೋದು, ಪ್ರಪೋಸ್ ಮಾಡ್ಬೋದು, ಅಥವಾ ಒಂದು ಸಿಚುವೇಶನ್ಸ್ ಬಗ್ಗೆ ಮಾತಾಡ್ಬೋದು. ತುಂಬಾ ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಬಟ್ ನೀವ್ ಹೇಳ್ತಾ ಇಲ್ಲ, ದಟ್ ಈಸ್ ದ ಥಿಂಗ್. ಎಲ್ಲೋ ಒಂದ್ ಕಡೆ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನಾಗ್ತಾ ಇದೆ, ಪಾಸ್ಟ್ ಅಲ್ಲಿ ಲೈಕ್ ಯಾರೋ ಒಬ್ರು ಇದ್ರು ಇವ್ರ ಲೈಫ್ ಅಲ್ಲಿ, ಇವ್ರೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಇವ್ರೊಂದು ಕನೆಕ್ಷನ್ ಅಲ್ಲಿ ಇದ್ರು, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ದ ಥಿಂಗ್ ಈಸ್, ನೀವಿಬ್ರು ಹೆಂಗಾಗೋಗ್ಬಿಟ್ಟಿದ್ದೀರಾ ಅಂದ್ರೆ ನಿಮ್ದೇ ಇಮ್ಯಾಜಿನೇಷನ್ ಅಲ್ಲಿ ಇದ್ದೀರಾ. ನಾನು ಇವಾಗ ಹೇಳ್ಬಿಟ್ರೆ ಒಪ್ಕೊಳಲ್ವೇನೋ, ನಾನ್ ಮೇ ಬಿ ಇವ್ರ ಲೈಫಲ್ಲಿ ನನ್ಕಿಂತ ಒಂದು ಇಂಪಾರ್ಟೆಂಟ್ ಪರ್ಸನ್ ಇದಾರೇನೋ, ಈ ತರ ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಅವರು ಕೂಡ ಲೈಕ್
ಅವರು ಹೆಂಗಾಗೋಗ್ಬಿಟ್ಟಿದ್ದಾರೆ ಅಂದ್ರೆ ಅವರು ಕೂಡ ಓಪನ್ ಅಪ್ ಆಗ್ತಾ ಇಲ್ಲ ಅವ್ರ ಬಗ್ಗೆ. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಗೈಸ್. ಇಲ್ಲಿ ಯಾರು ಯಾರ ಬಗ್ಗೆನೂ ಓಪನ್ ಅಪ್ ಆಗ್ತಾ ಇಲ್ಲ, ಯಾರು ಯಾರ ಬಗ್ಗೆನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಓಕೆ, ಇದಕ್ಕೊಂದು ಕನ್ಕ್ಲೂಷನ್ ಕೊಡೋಣ. ಲೆಟ್ ಮಿ ಗಿವ್ ಯು ಗೈಡೆನ್ಸ್. ಇದೆಲ್ಲಿವರೆಗೂ ಹೋಗುತ್ತೆ ರಿಲೇಶನ್ಶಿಪ್ ಫ್ಯೂಚರ್ ಏನಿದೆ. ದಿಸ್ ಇಸ್ ವೀಲ್ ಆಫ್ ಫಾರ್ಚ್ಯೂನ್, ಬ್ಯೂಟಿಫುಲ್ ಕಾರ್ಡ್. And there is soulmate. This is destiny card and this is soulmate card. ನಾನೇನು ಹೇಳೋದೇ ಬೇಡ. ಐ ಗೆಸ್ ನಿಮಗೆ ಆಲ್ರೆಡಿ ಒಂದು ರಿಯಾಲಿಟಿ ಚೆಕ್ ಆಗೋಗ್ಬಿಟ್ಟಿದೆ. ದ ಥಿಂಗ್ ಈಸ್, ಮೇ ಬಿ ನೀವು ಇದನ್ನ ಅಬ್ಸರ್ವ್ ಮಾಡಿದ್ದೀರಾ, ಎಷ್ಟೇ ದೂರ ಹೋದ್ರೂ ಮತ್ತೆ ಮತ್ತೆ ಇವ್ರ ಹತ್ರಕ್ಕೆ ಬರ್ತೀರಾ. ಒಂದು ಸೈಕಲ್ ತರ, ಲೈಕ್ ಒಂದ್ಸತಿ ಮೇಲ್ ಕೆಳಗೆ ಹೋಗಿ ವರ್ಷಕ್ಕೆ ಮತ್ತೆ ಇವರೇ ನಿಮಗೆ ಸಿಗ್ತಾರೆ. ಯಾಕೆ ಸಿಗ್ತಾ ಇದ್ದಾರೆ? ಬಿಕಾಸ್ ಇಟ್ ಈಸ್ ಡೆಸ್ಟಿನಿ, ಇಟ್ ಈಸ್ ಆಲ್ ರಿಟರ್ನ್ ಆಲ್ರೆಡಿ. ಅಂದ್ರೆ ನಿಮ್ಮಿಬ್ರು ಫ್ಯೂಚರ್ನ ಆಲ್ರೆಡಿ ಬರ್ದ್ಬಿಟ್ಟಿದ್ದಾರೆ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ಇವ್ರ ಜೊತೆ ಡೆಫಿನೆಟ್ಲಿ ಒಂದು ಲಾಂಗ್ ಲಾಸ್ಟಿಂಗ್ ಬಾಂಡಿಂಗ್ ಇರುತ್ತೆ. ನೀವು ಎಷ್ಟೇ ಜಗಳ ಮಾಡ್ಕೊಂಡು ದೂರ ಹೋದ್ರೂ ಐ ಡೋಂಟ್ ಥಿಂಕ್ ನೀವು ಅಷ್ಟು ಎಷ್ಟೇ ಓಡೋದ್ರು ತುಂಬಾ ದೂರ ಓಡೋಗಕ್ಕಾಗಲ್ಲ. ಮತ್ತೆ ಮತ್ತೆ ಇವ್ರ ಹತ್ರಕ್ಕೆ ಬರ್ತಾ ಇರ್ತೀರಾ. ಏನಾದ್ರೂ ಆಗ್ಬೇಕು ಅಂತ ಇದ್ರೆ ಅದು ಹೆಂಗೆಂಗೋ ಆಗತ್ತೆ. ಐ ಫೀಲ್ ಯೂನಿವರ್ಸ್ ನಿಮ್ನ ಆಕ್ಚುಲಿ ಆ ಸಿನಾರಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಮಿಬ್ರನ್ನ ಒಟ್ಟಿಗೆ ತಗೋಬರೋದಕ್ಕೆ, ನಿಮ್ಮಿಬ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಿಸೋದಕ್ಕೆ. ಎಷ್ಟೇ ಡಿಸ್ಟ್ರಾಕ್ಟ್ ಆಗ್ಲಿ, ಮಧ್ಯದಲ್ಲಿ ಎಷ್ಟೇ ಜನ ಬರ್ಲಿ, ಬಟ್ ನಿಮ್ಮಿಬ್ರು ಬಾಂಡಿಂಗ್ ಇದೆಯಲ್ಲ, ದಿಸ್ ಇಸ್ ಆಲ್ರೆಡಿ ಮೇಡ್ ಇನ್ ಹೆವೆನ್ ಅಂತ ಹೇಳ್ಬೋದು. ಐ ಫೀಲ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ದ ಓನ್ಲಿ ಥಿಂಗ್ ಈಸ್, ಇಬ್ರು ಇಲ್ಲಿ ಇಂಟ್ರೋವರ್ಟ್, ಯಾರು ಓಪನ್ ಅಪ್ ಆಗ್ತಾ ಇಲ್ಲ. ದ ಓನ್ಲಿ ಥಿಂಗ್ ಈಸ್, ನಿಮ್ಮ ಮೈಂಡ್ ಅಲ್ಲೇ ತುಂಬಾ ಸಿನಾರಿಯೋಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅವ್ರಿಗೆ ನನ್ನ ಬೇರೆ ಫೀಲಿಂಗ್ಸ್ ಇಲ್ಲ, ಅವ್ರಿಗೆ ನನ್ ಕಂಡ್ರೆ ಏನೋ ಅಷ್ಟೊಂದು ಸ್ಪೆಷಲ್ ಥಾಟ್ಸ್ ಇಲ್ಲ, ಹಿಂಗೆಲ್ಲ ಒಂದಷ್ಟು ಸಿನಾರಿಯೋಸ್ ನಿಮ್ಮ ಮೈಂಡ್ ಅಲ್ಲೇ ನೀವು ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀರಾ. ಅದು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ದಟ್ ಈಸ್ ಅ ಸೋಲ್ ರೀಸನ್. ಯಾರು ಇಲ್ಲಿ ಪ್ರಾಪರ್ ಆಗಿ ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ದೇರ್ ಈಸ್ ಅ ನೀಡ್, ಏನಿದೆ ಅದನ್ನ ಓಪನ್ ಅಪ್ ಆಗ್ಬೇಕು. ಇಲ್ಲ ಅಂದ್ರೆ ಇದು ಸೈಲೆಂಟ್ ಆಗಿ ತುಂಬಾ ಆಲ್ರೆಡಿ ಒಂದಷ್ಟು ತಿಂಗಳುಗಳು ಕಳ್ದೋಗ್ಬಿಟ್ಟಿದೆ. ಸೈಲೆಂಟ್ ಆಗಿ ಮುಂದೆ ಹೋಗ್ಬೇಕಾಗತ್ತೆ. ಐ ಫೀಲ್ ನೀವ್ ಎಷ್ಟೇ ದೂರ ಓಡೋದ್ರು ಮತ್ತೆ ಮತ್ತೆ ಈ ಪರ್ಸನ್ ವಾಪಸ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪರ್ಸನ್. ಎಷ್ಟು ದೂರ ಓಡೋದ್ರು ಅಷ್ಟೇ ನೀವು ಎಂಡಪ್ ಆಗೋದು ಇವ್ರ ಜೊತೆನೆ. ದಟ್ ಈಸ್ ಫಾರ್ ಶೋರ್. ಕ್ವೀನ್ ಆಫ್ ಸ್ವರ್ಡ್ಸ್, ಅನ್ವಾಂಟೆಡ್ ಪೀಪಲ್, ಒಂದಷ್ಟು ಜನ ಅನ್ವಾಂಟೆಡ್ ಪೀಪಲ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಮತ್ತೆ ಬರ್ತಾ ಇರೋದು. ದೇರ್ ಈಸ್ 3 ಆಫ್ ಸ್ವರ್ಡ್ಸ್, ಕ್ವೀನ್ ಆಫ್ ಸ್ವರ್ಡ್ಸ್, 2 ಆಫ್ ಸ್ವರ್ಡ್ಸ್ ಇನ್ ರಿವರ್ಸ್. ಯಾರೋ ಒಬ್ರದ್ದು ಎಕ್ಸ್ ಪಾರ್ಟ್ನರ್ ಅಥವಾ ಹಳೆ ಇದ್ದ ಒಂದು ವ್ಯಕ್ತಿ ಮತ್ತೆ ರಿಟರ್ನ್ ಆಗ್ತಾ ಇರೋದು, ಮತ್ತೆ ಈ ಸಿಚುವೇಶನ್ ಮಧ್ಯೆ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಾ ಇರೋದು. ಐ ಫೀಲ್ ಯಾರೋ ಒಬ್ರು ಇಲ್ಲಿ ಹಳೆ ರಿಲೇಶನ್ಶಿಪ್ಪಿಗೆ ಇನ್ನೂ ಒಂದು ಕನ್ಕ್ಲೂಷನ್ ಕೊಟ್ಟಿಲ್ಲ. ಮೇ ಬಿ ಮುಂಚೆ ಇದ್ದ ಒಂದು ಪರ್ಸನ್ ಜೊತೆ ಆ ಒಂದು ರಿಲೇಶನ್ಶಿಪ್ಗೆ ಇನ್ನೂ ಕನ್ಕ್ಲೂಷನ್ ಕೊಟ್ಟಿಲ್ಲ. ಸೊ ಡೆಫಿನೆಟ್ಲಿ ನೀವು ಕೇಳ್ತಿರೋವಂಥ ಪರ್ಸನ್ ಏನಾದರೂ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನೀವ್ ಅನ್ಕೊಂಡಿದ್ರೆ, ಅಥವಾ ಆಲ್ರೆಡಿ ಒಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ ಹಿಂಗೆಲ್ಲ ಅನ್ಕೊಂಡಿದ್ರೆ, ದ ರಿಯಾಲಿಟಿ ಈಸ್, ಐ ಥಿಂಕ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಇವಾಗ. ಲೈಕ್ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಯಾರನ್ನ ಚೂಸ್ ಮಾಡಬೇಕು, ಯಾವ ಒಂದು ರಿಲೇಶನ್ಶಿಪ್ ನ ಗಿವ್ ಅಪ್ ಮಾಡಬೇಕು. ಅವ್ರಿಗೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಕ್ಲಾರಿಟಿ ಸಿಗುತ್ತೆ, ಬಟ್ ಯು ನೀಡ್ ಟು ವೇಟ್. ಯಾವ ಒಂದು ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ದಿಸ್ ಇಸ್ ನಥಿಂಗ್ ಬಟ್ ಅ ಸೋಲ್ಮೇಟ್ ಕನೆಕ್ಷನ್ ಗೈಸ್. ದಿಸ್ ಇಸ್ ಅ ಡೆಸ್ಟಿನಿ ಅಂತಾನೆ ಹೇಳ್ಬೋದು. ದ ಓನ್ಲಿ ಥಿಂಗ್ ಈಸ್ ವೇಟ್ ಮಾಡಬೇಕು. ಏನಿಲ್ಲ ಅಂದ್ರೂ ಒಂದು 7 months ಆದ್ರೂ ನೀವು ವೇಟ್ ಮಾಡ್ಬೇಕಾಗಿ ಬರುತ್ತೆ. ಬಿಕಾಸ್ ನೀವು ನಿಮ್ಮ ಮನಸ್ಸಲ್ಲಿರೋ ಅಥವಾ ನಿಮ್ಮ ತಲೆಯಲ್ಲಿರುವ ಪರ್ಸನ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಡೆಫಿನೆಟ್ಲಿ 2 ಆಪ್ಷನ್ ಇದೆ ಅವ್ರ ಹತ್ರ. ಇನ್ನೂ ಅವರು ಚಾಯ್ಸ್ನ ಇನ್ನೂ ಡಿಸೈಡ್ ಮಾಡಿಲ್ಲ. ಬಿಕಾಸ್ ಅವರ ತಲೆಯಲ್ಲಿ ಏನೆಲ್ಲ ಸಿನಾರಿಯೋಸ್ ಹೋಗ್ತಾ ಇದೆ ನಿಮ್ ಬಗ್ಗೆ. ನೀವು ಆಲ್ರೆಡಿ ಕಮಿಟ್ ಆಗಿರ್ಬೋದು, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅನ್ಸುತ್ತೆ. ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ಬಗ್ಗೆ ಅವ್ರ ತಲೆಯಲ್ಲಿ ಹೋಗ್ತಾ ಇದೆ. ದಿಸ್ ಇಸ್ ಹೈ ಟೈಮ್ ನೀವಿಬ್ರು ಕಮ್ಯುನಿಕೇಟ್ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಹೇಳ್ಕೊಂಡೇ ಇದ್ರು ನಿಮ್ಮ ಲೈಫ್ ಬಗ್ಗೆ ಸ್ವಲ್ಪ ಅವ್ರ ಹತ್ರ ಶೇರ್ ಮಾಡ್ಕೊಬೇಕು, ಏನೇನು ಆಗ್ತಾ ಇದೆ ಅಂತ. ಮೇ ಬಿ ಅದರಿಂದ ಅವರಿಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ.
ಓಕೆ, ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. Bye.